ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಅವರ ಸಭೆಗೆ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಯಾಕೆ ಯತ್ನಾಳ್ ಅವರು ಸಭೆ ಮಾಡಿದರೆ ಯಾರು ಏನು ಅನ್ನಬಾರ್ದು, ಉಳಿದವರು ಮಾಡಿದ ತಕ್ಷಣ ಅವ್ರು ವ್ಯಂಗ್ಯ ಆಡ್ತಾರೆ. ಲಿಂಗಾಯತ ನಾಯಕರ ಸಭೆಯಲ್ಲಿ ಕೂತವರು ದೊಡ್ಡ ಲೀಡರ್ಗಳ, ಆ ಸಭೆಗೆ ಬಂದಿದ್ದ ಸ್ವಾಮೀಜಿಗಳು ಎಲ್ಲರೂ ಕೂಡ ರೆಡಿಮೇಡ್ ಸ್ವಾಮೀಜಿಗಳಂತೆ. ಓಹೋ, ಆ ಸಭೆಗೆ ಯಾರು ಪ್ರತಿಷ್ಠಿತ ಸ್ವಾಮೀಜಿಗಳು ಇರಲಿಲ್ವಂತೆ. ಇದೆಲ್ಲವೂ ಕೂಡ ವಿಜಯೇಂದ್ರಗಾಗಿ ಮಾಡಿರೋದು ಅಂತ ಗೊತ್ತು. ಯಡಿಯೂರಪ್ಪ ಶಾಮನೂರು ಶಿವಶಂಕರಪ್ಪ ಮನೆಗೆ ಯಾಕೆ ಹೋಗಿದ್ರು, ಮತ್ತೆ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಸೊ ಇದ್ಯಾಕೋ ನಿಲ್ಲೋ ಲಕ್ಷಣಗಳಂತೂ ಬಿ ಜೆ ಪಿಯಲ್ಲಿಲ್ಲ. ಸೊ ಈ ಪಾಠ ಕಲಿತ ನಂತರವೂ ಕೂಡ ಇನ್ಯಾವ ರೀತಿಯಲ್ಲೂ ಕೂಡ ಇವರು ಪಾಠವನ್ನು ಕಲಿಯೋದಿಲ್ಲ. ಅವರವ್ರ ಕಪಾಳಕ್ಕೆ ಅವ್ರವ್ರು ಹೊಡ್ಕೊಳ್ತಾ ಇದ್ದಾರೆ. ಹೊಡ್ಕೊಳ್ಳಿ, ಕೆಂಪಗಾಗುವವರೆಗೂ ಯಾರು ಬಿಡಬೇಕು, ರಕ್ತ ಬರೋವರೆಗೂ ಹೊಡ್ಕೊಳ್ಳಿ. ನಿನ್ನೆ ಕೂತವರಲ್ಲಿ ದೊಡ್ಡ ಲೀಡರ್ ಇದ್ರೇನ್ರಿ ಆ ಸ್ವಾಮಿಗಳು ಯಾರು, ಅವ್ರು ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮಿಗಳು ಮುಖನೇ ನೋಡಿರಲಿಲ್ಲ. ಎಲ್ಲ ರೆಡಿಮೇಡ್ ಹಾಕೊಂಡು ಬಂದು ಕೂತಿದ್ರು. ಅಲ್ಲಿ ಯಾರೋ ಒಬ್ಬರು ಪ್ರತಿಷ್ಠಿತ ಸ್ವಾಮಿಗಳು ಇರಲಿಲ್ಲ, ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ. ಅದು ವಿಜಯೇಂದ್ರನ ಗ್ಯಾಂಗೇ ಮಾಡಿದ್ದು, ಏನು ಬೇರೆ ಇದೆ ಜಗತ್ತಿಗೆ ಗುರುತಿಲ್ಲ. ವಿಜಯೇಂದ್ರ ಗ್ಯಾಂಗನೇ ನಿನ್ನೆ ಲಿಂಗಾಯತರ ಸಭೆ ಮಾಡ್ಯಾರ. ನಮ್ಮ ಯಡಿಯೂರಪ್ಪನವರು ಲಿಂಗಾಯತರು ಅಂತ ಎಂತೂ ಹೇಳ್ಕೊಂಡಿಲ್ಲ. ಹಂಗಾದ್ರೆ ವೀರಶೈವ ಲಿಂಗಾಯತರ ಸಭೆ ಯಾಕೆ ಮಾಡ್ತಾಯಿದ್ರಿ? ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ? ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಬೆಂಬಲ ಯಾಕೆ ಹೇಳಿದ್ರು ವೀರಶೈವ ಮಹಾಸಭಾದು? ಅಂದ್ರೆ ನೀವಿಬ್ಬರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಒಂದು ರೀತಿ ವೀರಶೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ. ನಿಮ್ಮನ್ನಂತೂ ಎಂದ ಮ್ಯಾಗ ವೀರಶೈವ ಲಿಂಗಾಯತರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವೀರಶೈವ ಲಿಂಗಾಯತರು ಸಿಗುವಂಥ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ, ವಿಜಯೇಂದ್ರ. ಸೊ ಸ್ವಾಮೀಜಿಗಳು ಪ್ರತಿಷ್ಠಿತ ಸ್ವಾಮೀಜಿಗಳಾಗೋಕ್ಕಿಂತ ಮುಂಚೆ ಅವರು ಕೂಡ ಹಾಗೇ ಇರ್ತಾರೆ. ನೀವು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರ್ಕೊಳ್ತೀರಾ, ನಿಮ್ಮನ್ನು ಕರೀತಾರೆ. ಯಾವ ಸ್ವಾಮೀಜಿಗಳನ್ನು ಆ ರೀತಿಯಾಗಿ ಅವಹೇಳನ ಮಾಡಬಾರ್ದು. ಅವರೇನೋ ಬಂದುಬಿಟ್ರು ರೆಡಿಮೇಡ್ ಸ್ವಾಮೀಜಿಗಳು. ಏನು ಮಾತಾಡ್ತೀರಾ ನೀವೆಲ್ಲ? ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತಾ ಹೋಗ್ಬಿಟ್ರೆ ಯಾರ ಬಗ್ಗೆ ಹೇಗೆ ನಿಮ್ಮ ರಾಜಕೀಯ ಏನೇ ಇರ್ಬೋದು. ಯಾರೋ ಒಬ್ರು ಖಾವಿ ಹಾಕ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಏನಿದೆ, ಏನು ಮಹತ್ವ? ಅವ್ರು ಯಾರೋ ರೆಡಿಮೇಡ್ ಸ್ವಾಮೀಜಿಗಳು ಅಂದರೆ ನಿಮಗೆ ಬೇಕಾಗಿರೋರು ಇದ್ದರೆ ಮಾತ್ರ ಅವ್ರು ಪ್ರತಿಷ್ಠಿತ ಸ್ವಾಮೀಜಿಗಳು. ಚೆನ್ನಾಗಿದೆ ನಿಮ್ಮ ಮಾತುಗಳು. ಇನ್ನು ಯಡಿಯೂರಪ್ಪನವ್ರು ಲಿಂಗಾಯತರೇ ಅಲ್ಲ ಅಂತ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟರು. ಅದಕ್ಕೆ ಗರಂ ಆಗ್ಬಿಟ್ರು ರೇಣುಕಾಚಾರ್ಯ ಅವರು, ಮಾಜಿ ಶಾಸಕರು. ಏನು ಹೇಳ್ತಾರೆ? ಯಡಿಯೂರಪ್ಪ ಲಿಂಗಾಯತ ಅಂತ ಪ್ರಚಾರ ಮಾಡೋ ಅಗತ್ಯ ಇಲ್ಲ. ಕೆಲವರು ಕಾಮಿಡಿ ಪೀಸ್ಗಳಾಗಿದ್ದಾರೆ. ಯತ್ನಾಳ್ ಒಬ್ಬ ಪೇಮೆಂಟ್ ಗಿರಾಕಿ ಅಂತ ಅವರು ಆ ಕಡೆಯಿಂದ ಕೌಂಟ್ರು. ಯಾರು ಪೇಮೆಂಟ್ ಮಾಡೋರು? ಓಕೆ, ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ, ಅರೆ ಹುಚ್ಚ ಅಂತೆಲ್ಲ ಕರೆದು ಬಿಟ್ಟಿದ್ದಾರೆ. ಯತ್ನಾಳ್ಗೆ ಮಾಜಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಕೌಂಟರ್ ಕೊಟ್ಟು ಮಾತನಾಡಿದ್ದಾರೆ. ಕಾಮಿಡಿ ಪೀಸ್ ಅಂತೆ ಯತ್ನಾಳು, ಜೊತೆಗೆ ಪೇಮೆಂಟ್ ಗಿರಾಕಿ ಅಂತೆ, ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ಅಂತೆ, ಅರೆ ಹುಚ್ಚ ಅಂತೆ, ಇವೆಲ್ಲ ಶಬ್ದಗಳನ್ನು ರೇಣುಕಾಚಾರ್ಯ ಅವರು ಬಳಸಿರೋದು ಯತ್ನಾಳ್ ಅವರಿಗೆ. ಎಲ್ಲ ಡಮ್ಮಿಗಳು ಈ ಕಾಮಿಡಿ ಪೀಸ್ ಅಂತಾರೆ, ಒಂಥರ ಕಾಮಿಡಿ ಪೀಸ್ಗಳಾಗ್ಬಿಡ್ತಾರೆ. ಮಾಧ್ಯಮದವ್ರಿಗೂ ಬೈತಾರೆ, ಮಠಾಧೀಶರು. ಏನು ಹುಡುಗಾಟಿಕನ್ನ ಪೇಮೆಂಟ್ ಗಿರಾಕಿಗಳು ಸ್ವಾಮೀಜಿಗಳಿಗೆ ಅಂತ ಹೇಳ್ತಿರಲ್ಲ. ನೀನೇ ಪೇಮೆಂಟ್ ಗಿರಾಕಿ. ಬಿಜಾಪುರದಲ್ಲಿ ನಿನಗೆ ತಾಕತ್ತಿಲ್ಲ ಬಬಲೇಶ್ವರದಲ್ಲಿ ಸ್ಪರ್ಧೆ ಮಾಡೋಕ್ಕೆ. ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ನೀನು. ಹಾಗಾಗಿ ಕುಟುಂಬ ರಾಜಕಾರಣ, ಸಿದ್ದೇಶ್ವರ ಸಂಸ್ಥೆ, ಸಿದ್ದಿಸಿರಿ ಬ್ಯಾಂಕ್ನಲ್ಲಿ ನಿನ್ನ ಕುಟುಂಬ ಸದಸ್ಯ ಇಲ್ವಾ? ಯಾರ್ಯಾರು ತುಳಿದ ಮೇಲೆ ಬಂದು ಗೊತ್ತಿಲ್ವಾ? ಯಡಿಯೂರಪ್ಪನವ್ರ ಬ್ಲಾಕ್ ಮೇಲ್ ರಾಜಕಾರಣ ಯಾವತ್ತೂ ಜೀವನದಲ್ಲಿ ಮಾಡಿಲ್ಲ. ಎಲ್ಲ ಒಂದು ಕಡೆ ಹರೆ ಹುಚ್ಚ, ಪೂರ್ತಿ ಹುಚ್ಚರಾಗಿರ್ಬೇಕು, ಅಲ್ಲ ದಡ್ಡರಾಗಿರ್ಬೇಕು, ಇಲ್ಲ ಜಾಣರಾಗಿರ್ಬೇಕು, ಅಂತರಿ ಬುದ್ಧಿವಾದ ಹೇಳ್ಬೋದು. ಕೆಲವರು ಮಲಗಿದಂತೆ ನಟಿಸ್ತಾರೆ, ನಟನೆ. ಎಲ್ಲವೂ ಆ ಕಲೆ ಗೊತ್ತು ಆ ಮನುಷ್ಯನಿಗೆ. ಕೇಳಕ್ಕೆ ಇಚ್ಛೆಪಡ್ತೀನಿ, ಬಹಿರಂಗವಾಗಿ ಸವಾಲಾಗ್ತೀನಿ. ನಿನ್ನ ಮುಖವಾಡಗಳು ಒಂದೊಂದಾಗಿ ಕಳಿಸಿ ಬೀಳ್ತದೆ. ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ. ಹಿಂದೂ ಅಂತೀಯ, ಟ್ರಂಪ್ ಕಾರ್ಡ್. ಕೆಲವು ಸರಿ ಉತ್ತರ ಕರ್ನಾಟಕ ಅಂತೀಯ, ಇನ್ನು ಕೆಲವು ಸರಿ ಪಂಚಮಶಾಲಿ ಅಂತ ಹೇಳ್ತೀಯ, ಇನ್ನು ಕೆಲವು ಬಾರಿ ಜಾತ್ಯತೀತವಾಗಿ ಅಂತ ಹೇಳ್ತೀಯ, ಇನ್ನು ಕೆಲವು ಬಾರಿ ವೀರಶೈವ ಲಿಂಗಾಯತ ಸಮಾವೇಶ ಮಾಡ್ತೀಯ ಅಂತ ಹೇಳ್ತೀಯ. ಅದಕ್ಕೆ ನಾನು ಹೇಳಿದೆ, ನಿನ್ನೇನು ಹೇಳಿದೆ, ಇವತ್ತು ಹೇಳಿದೆ, ಇನ್ನು ಸ್ವಲ್ಪ ದಿವಸ ಹೋದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವರು ಗೊತ್ತಲ್ಲ, ಅರೆ ಹುಚ್ಚರು. ಆ ರೀತಿ ನಿಜವಾಗ್ಲೂ ಅರೆ ಹುಚ್ಚರಾಗಿ ಓಡಾಡ್ತಾರೆ. ಸತ್ಯ ಇದು. ಇನ್ನು ಕರ್ಕೊಂಡೋಗಿ ಹುಚ್ಚರ ಸತ್ವ ಸೇರಿಸ್ಬೇಕಾಗತ್ತೆ ನಿನ್ನನ್ನು. ಅವರೆಲ್ಲ ಸೊ ಇದು ರೇಣುಕಾಚಾರ್ಯ ಅವರ ಮಾತು. ನೋಡಿ, ಅವ್ರವ್ರು ಮಾತಾಡ್ಕೊಂಡು ಹೋಗ್ತಾರೆ. ರಾಜ್ಯದ ಜನತೆಗೆ ಇದರಿಂದ ಏನು ಆಗಬೇಕಾಗಿಲ್ಲ. ಕವಡೆ ಕಾಸಿನ ಕಿಮ್ಮತ್ತುಗಳ ಇಲ್ಲದಂಗೆ ಆಗ್ಬಿಡುತ್ತೆ. ಅವ್ರವ್ರ ಪಕ್ಷಗಳಿಗೇನೆ ಪಕ್ಷದ ಮರ್ಯಾದೆನ ಅವ್ರವ್ರು ಕಳ್ಕೊಳ್ತಾ ಇದ್ದಾರೆ ಅಷ್ಟೇ. ರಾಜ್ಯದ ಜನ ಬಿ ಜೆ ಪಿ ಅಂದರೆ ಒಂದು ಗೌರವಯುತವಾಗಿ ನೋಡ್ತಾ ಇದೆ, ಒಂದು ಶಿಸ್ತಿನ ಪಕ್ಷ ಅಂತ ಅಂದ್ಕೊಳ್ತಾ ಇದ್ರು. ಬಟ್ ಈ ರೀತಿಯಾಗಿ
ಬೀದಿ ನಾಯಿಗಳು ಕಚ್ಚಾಡ್ಕೊಳ್ಳೋದಿಲ್ಲ, ಆ ರೀತಿಯಾಗಿ ಕಚ್ಚಾಡ್ಕೊಳ್ತಾ ಇರಬೇಕಾದ್ರೆ ಇದು ಅದೇ ರೀತಿನ ಅಂತ ಅನಿಸ್ಬಿಡುತ್ತೆ. ಅದೇ ರೀತಿನ ಅಂತ ಹೇಳಿ ಜನಕ್ಕೆ ಅದೇ ರೀತಿನ ಇದು ಅಂತ ಅನಿಸ್ಬಿಡುತ್ತೆ.